ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂದೇ ಬಿಡ್ತು. ಶನಿವಾರ ಬಂದ್ಮೇಲೆ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರ್ದೇ ಇದ್ರೆ ಆಗತ್ತಾ? ಇದು ಏನು ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಗಳಿಗೆ ಗೊತ್ತಿಲ್ಲದೆ ಇದ್ರೆ ತಿಳಿಸ್ಕೊಡ್ತೀನಿ ನೋಡಿ. ವೀಕ್ಲಿ ಜಾಬ್ ಅಪ್ಡೇಟ್ಸ್ ಇದು. ಅಂದ್ರೆ ನಾವು ಮುಂಚೆ ಜಾಬ್ ವಿಡಿಯೋಸ್ ಮಾಡಿರ್ತೀವಲ್ಲ, ಅದರ ಕೊನೆಯ ದಿನಾಂಕ ಈ ವೀಕ್ ನಲ್ಲಿ ಇರುತ್ತೆ. ಅಂದ್ರೆ 8 ಮಾರ್ಚ್ ಇಂದ ಹಿಡಿದು 15 ಮಾರ್ಚ್ ತನಕ ಯಾವ್ಯಾವ ಜಾಬ್ ಕೊನೆ ಆಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆದಷ್ಟು ಬೇಗ ಕೊನೆಗೊಳ್ತಿರೋ ಜಾಬ್ ಅನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಅಂದ್ರೆ ಇದನ್ನ ವಿಡಿಯೋ ಮುಂಚೆ ಮಾಡಿದೀವಿ. ಅದರ ಲಿಂಕ್ಸ್ ಯಾವ್ಯಾವ ಜಾಬ್ಸ್ ಖಾಲಿ ಇದೆ ಮತ್ತೆ ಲಿಂಕ್ಸ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಇದ್ರ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಕೂಡ ಮಾಡಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ಜಾಬ್ ಯಾವುದು ಅಂತ ನೋಡೋದಾದ್ರೆ ಸರ್ಕಾರಿ ಬ್ಯಾಂಕ್ ನೇಮಕಾತಿ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆ ಖಾಲಿ ಇದೆ. CBI ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹುದ್ದೆ ಖಾಲಿ ಇರುತ್ತೆ. ಇದು ನೇರ ನೇಮಕಾತಿ ಆಗಿದೆ. ವೇತನ 64,000 ರೂಪಾಯಿ ತನಕ ಇರುತ್ತೆ. ಇವತ್ತೇ ಅರ್ಜಿ ಸಲ್ಲಿಸಿ. ಯಾಕೆ ಅಂತ ಹೇಳಿದ್ರೆ 8 ಮಾರ್ಚ್ ಅಂದ್ರೆ ಇವತ್ತೇ ಈ ಜಾಬ್ ನ ಕೊನೆಯ ದಿನಾಂಕ ಇರುತ್ತೆ. ಇದರ ಲಿಂಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆನಾ? ನೆಕ್ಸ್ಟ್ ಯಾವ ಜಾಬ್ ಅಂತ ನೋಡೋದಾದ್ರೆ SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಉದ್ಯೋಗ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಉದ್ಯೋಗ ಬೆಂಗಳೂರಿನಲ್ಲೇ ಖಾಲಿ ಇದೆ. ಸ್ಯಾಲ್ರಿ 34,800 ರೂಪಾಯಿ ಇರುತ್ತೆ. ವಯೋಮಿತಿ 18ರಿಂದ 56 ವರ್ಷ ಆಗಿದ್ರು ತೊಂದರೆ ಇಲ್ಲ, ಎಲ್ಲರೂ ಅಪ್ಲಿಕೇಶನ್ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ ನೋಡೋದಾದ್ರೆ 9 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇದೆ. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ವಿಡಿಯೋ ಸಂಪೂರ್ಣವಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ವಿಡಿಯೋ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯಿತಿ ನೇಮಕಾತಿ. ಇದು ಜಿಲ್ಲಾ ಮ್ಯಾನೇಜರ್ ಹುದ್ದೆಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಮತ್ತೆ ಇನ್ನೂ ಹಲವಾರು ಜಾಬ್ಗಳಿದೆ. ಯಾವ್ಯಾವುದು ಅಂತ ನೋಡ್ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ವಿಡಿಯೋ ನೋಡ್ಕೊಳ್ಳಿ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಇವತ್ತೇ ಅರ್ಜಿಯನ್ನ ಸಲ್ಲಿಸಿ. ಇದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ನೋಡೋದಾದ್ರೆ 10 ಮಾರ್ಚ್ 2025ಕ್ಕೆ ಕೊನೆ ದಿನಾಂಕ ಆಗ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕಿ. ಇಲ್ಲಾಂದ್ರೆ ಲಾಸ್ಟ್ ದಿನಾಂಕ ತನಕ ವೇಟ್ ಮಾಡಿದ್ರೆ ಮತ್ತೆ ಸರ್ವರ್ ಕ್ರಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ನೆಕ್ಸ್ಟ್ ಹುದ್ದೆ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆ ಆಗಿರುತ್ತೆ. ಇನ್ಸ್ಟೆಮ್ ಅಂತ ಹೇಳ್ತಾರೆ. ಅಲ್ಲಿ ಹುದ್ದೆಗಳು ಖಾಲಿ ಇದೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಇದಕ್ಕೆ ಸುಲಭವಾಗಿ ಮೊಬೈಲ್ ಮೂಲಕನೇ ನೀವು ಅರ್ಜಿ ಹಾಕಬಹುದು. ಮಹಿಳೆಯರು ಮತ್ತೆ ಪುರುಷರಿಗೆ ಇದೊಂದು ಸುವರ್ಣ ಅವಕಾಶ ಆಗಿದೆ. ಆದಷ್ಟು ಬೇಗ ಅರ್ಜಿ ಹಾಕೊಳ್ಳಿ. 10 ಮಾರ್ಚ್ 2025 ಕೊನೆಯ ದಿನಾಂಕ ಇರುತ್ತೆ. ಸೊ ಆದಷ್ಟು ಬೇಗ ಹಾಕಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗಳು ಪ್ರಾಜೆಕ್ಟ್ ನರ್ಸ್ ಹುದ್ದೆಗಳು ಖಾಲಿ ಇದೆ. ಇದು ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲ್ರಿ 28,000 ರೂಪಾಯಿ ಇರುತ್ತೆ ತಿಂಗಳಿಗೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ನೀವು ಫ್ರೀ ಆಫ್ ಕಾಸ್ಟ್ ನಲ್ಲೇ ಅಪ್ಲಿಕೇಶನ್ ಹಾಕೋಬಹುದು. ಅದಕ್ಕೋಸ್ಕರ ಈ ವಿಡಿಯೋನ ನೋಡಿ ಯಾರ್ಯಾರು ನರ್ಸ್ ಜಾಬಿಗೆ ವೇಟ್ ಮಾಡ್ತಿದ್ದೀರಾ ಅವರೆಲ್ಲ ಅಪ್ಲಿಕೇಶನ್ ಹಾಕೊಳ್ಳಿ. 10 ಮಾರ್ಚ್ 2025 ಈ ಜಾಬ್ಗೆ ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್ BPNL ಅಂತ ಹೇಳಿದ್ರೆ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ನವರು 2,152 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ನೀವು 10th ಪಾಸ್ ಆಗಿದ್ರು ಓಕೆ, 12th ಆಗಿದ್ರು ಓಕೆ, ಡಿಗ್ರಿ ಆಗಿದ್ರು ಓಕೆ, ಎಲ್ಲಾ ವಿದ್ಯಾರ್ಹತೆಗಳಿಗೂ ಇಲ್ಲಿ ಜಾಬ್ ಇದೆ. ವಾರ್ಷಿಕ 4.5 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಸುಲಭವಾಗಿ ಮೊಬೈಲ್ ಮೂಲಕನೇ ನೀವು ಅರ್ಜಿ ಹಾಕೋಬಹುದು. ಸೊ ಆದಷ್ಟು ಬೇಗ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 12 ಮಾರ್ಚ್ 2025. ಅಷ್ಟರ ಒಳಗಡೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ.
ನೆಕ್ಸ್ಟ್ ಯಾವ ಜಾಬ್ ವಿಡಿಯೋ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ಈ ಥರ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ವಿಡಿಯೋ ನೋಡೋಣ. ವಿಮಾನ ಅಭಿವೃದ್ಧಿ ಸಂಸ್ಥೆಯಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಸರ್ಕಾರಿ ನೇಮಕಾತಿಯಾಗಿರುತ್ತೆ. ಸೊ ನೇರ ನೇಮಕಾತಿ ಆಗಿದೆ. ಈ ಹುದ್ದೆ ಎಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಹುದ್ದೆಗಳು ಖಾಲಿ ಇದೆ. ಸ್ಯಾಲರಿ 37,000 ರೂಪಾಯಿ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಕೊನೆಯ ದಿನಾಂಕ 12 ಮಾರ್ಚ್ 2025. ಸೊ ಆದಷ್ಟು ಬೇಗ ಅರ್ಜಿ ಹಾಕಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ಆದಷ್ಟು ಬೇಗ ಅರ್ಜಿ ಹಾಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಅಂತ ನೋಡಿದ್ರೆ ಭಾರತೀಯ ಪೆಟ್ರೋಲಿಯಂ ಲಿಮಿಟೆಡ್ ಅಂದ್ರೆ ಭಾರತ್ ಪೆಟ್ರೋಲಿಯಂ BP ಅಂತ ಏನ್ ಕಳಿತಿದ್ವಲ್ಲ, ಅಲ್ಲಿ ಖಾಲಿ ಇದೆ BPCL ನಲ್ಲಿ. ಇದಕ್ಕೆ ಯಾವುದೇ ಪರೀಕ್ಷೆ ಇಲ್ಲ. ನೀವು ಅದಕ್ಕೋಸ್ಕರ ಇದು ನೇರ ನೇಮಕಾತಿ ಆಗಿರೋದ್ರಿಂದ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ವೇತನ 3.5 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ವಯೋಮಿತಿ 18ರಿಂದ 45 ವರ್ಷದವರು ಅಪ್ಲಿಕೇಶನ್ ಹಾಕಬಹುದು. 12 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇದೆ. ಆದಷ್ಟು ಬೇಗ ಅರ್ಜಿ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. ನೆಕ್ಸ್ಟ್ ಸರ್ಕಾರಿ ನೇಮಕಾತಿ. ಇಸ್ರೋದಲ್ಲಿ ಸರ್ಕಾರಿ ನೇಮಕಾತಿಗಳು ಕರೆದಿದ್ದಾರೆ. ಇದು ಬೆಂಗಳೂರಿನಲ್ಲೇ ಖಾಲಿ ಇದೆ. ನೇರ ನೇಮಕಾತಿ ಆಗಿದೆ. ಇದು ಖಾತೆ ಅಧಿಕಾರಿ ಹುದ್ದೆಗೆ ಅರ್ಜಿಗಳನ್ನು ಕರೆದಿರೋದು. ವಯೋಮಿತಿ 18ರಿಂದ 56 ವರ್ಷ. ಈ ವಿಡಿಯೋನ ಹಲವಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ತುಂಬಾ ಇಷ್ಟಪಟ್ಟು ನೋಡಿದ್ರು, ಅದಕ್ಕೋಸ್ಕರ ಇನ್ನೊಂದ್ಸಲ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿ ಹಾಕೋಬಹುದು ನೀವು. ಇದು 12 ಮಾರ್ಚ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇದು ಮುಂಚೆ ಜನವರಿ ತನಕ ಇತ್ತು, ಅದಾದ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಿರೋದು ಹೋದ ತಿಂಗಳು. ಸೊ ಆದಷ್ಟು ಬೇಗ ಹಾಕೊಳ್ಳಿ. ಈ ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ನೆಕ್ಸ್ಟ್ ಯಾವ ಜಾಬು ಅಂತ ನೋಡಿದ್ರೆ ಬೆಂಗಳೂರು ಹೈಕೋರ್ಟ್ ನಲ್ಲಿ ಹುದ್ದೆಗಳು ಖಾಲಿ ಇದೆ. ಇದು ಸರ್ಕಾರಿ ನೇಮಕಾತಿಯಾಗಿದೆ. 158 ಹುದ್ದೆ ಖಾಲಿ ಇದೆ. ವೇತನ 1,30,000 ರೂಪಾಯಿ ತನಕ ಇರುತ್ತೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಯಾಕೆ ಅಂತ ಹೇಳಿದ್ರೆ 12 ಮಾರ್ಚ್ 2025ಕ್ಕೆ ಕೊನೆಗೊಳ್ತಾ ಇದೆ. ಸೊ ಆದಷ್ಟು ಬೇಗ ಹಾಕಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಜಾಬು ಅಂತ ಹೇಳಿದ್ರೆ ಸರ್ಕಾರಿ ನೇಮಕಾತಿ ಬೆಂಗಳೂರಿನಲ್ಲಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದ್ರೆ HAL ಅಂತ ಏನ್ ಹೇಳ್ತೀವಲ್ಲ, ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇದು ನೇರ ನೇಮಕಾತಿ ಆಗಿರುತ್ತೆ. ಮಹಿಳೆಯರು ಮತ್ತು ಪುರುಷರು ಇದು ಸುವರ್ಣ ಅವಕಾಶ ಆಗಿರುತ್ತೆ. 14 ಮಾರ್ಚ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಹಾಕೊಳ್ಳಿ. ಕೊನೆಯದಾಗಿ ಇನ್ನೊಂದು ಬೋನಸ್ ಲಿಂಕ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಲೆಕ್ಕದ ಪ್ರಕಾರ 11 ತಿಳಿಸ್ಕೊಡ್ಬೇಕಿತ್ತು, 12ನೇದು ಇನ್ನೊಂದು ಎಕ್ಸ್ಟ್ರಾ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಮತ್ತೆ ವಾಟ್ಸಾಪ್ ಚಾನಲ್ನೆಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ 3 ಚಾನಲ್ಗಳ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಟೆಲಿಗ್ರಾಮ್ನಲ್ಲಿ ನಿಮಗೆ ಡೈಲಿ ನೋಟಿಫಿಕೇಶನ್ ಸಿಗುತ್ತೆ PDF. ವಾಟ್ಸ್ಆಪ್ ಚಾನಲ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ಗಳು ಮತ್ತೆ ವಿಡಿಯೋ ಅಪ್ಡೇಟ್ಸ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಆ 3 ಚಾನಲ್ಗಳನ್ನ ಜಾಯಿನ್ ಆಗೋದು ಮರಿಬೇಡಿ. ಅಲ್ಲಿಂದ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಬಹುದು. ಇವಾಗ ಕೊನೆಯ ಬೋನಸ್ ಯಾವುದು ಅಂತ ನೋಡೋದಾದ್ರೆ BSNL ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದು ಇವತ್ತು ಸಂಜೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ ನಂತರ ಇದರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವಾಗ ಖಾಲಿ ಇರುತ್ತೆ, ನೀವು ಸಂಜೆ ಅಷ್ಟೊತ್ತಿಗೆ ಬಂದು ನೋಡಿ. ಮತ್ತೆ ಅವಾಗ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ಆದಷ್ಟು ಬೇಗ ನೋಡಿ. BSNL ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೇನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ, ಇದೆಲ್ಲ ಜಾಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕು, ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಏನೇನು ಸಂಪೂರ್ಣ ವಿವರನು ತಿಳಿಸ್ಕೊಡ್ತೀನಿ, ಪ್ರತಿಯೊಂದು ಜಾಬ್ ಬಗ್ಗೆನು. ಓಕೆನಾ? ಆ ವಿಡಿಯೋಸ್ಗಳನ್ನ ನೋಡಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಆಲ್ ದಿ ಬೆಸ್ಟ್.